ಹೆಚ್ಚು ಹೇಳೋದೇನಿಲ್ಲ. ನಾಳೆ ಫಿಲಮ್ ರಿಲೀಸು. ಎಲ್ರಿಗೂ ಹೇಳಿದ್ದೆ, ಟ್ರೈಲರ್ ನೋಡಿ ದುಡ್ಡು ಗೆಲ್ಲಿ ಅಂತ ಹೇಳಿದ್ದೆ. ದುಡ್ಡು ಕೊಡೋವಂಥ ಟೈಮು ಎಲ್ಲ ಮಾಧ್ಯಮದವ್ರು ಇದ್ದೀರಾ. ಯೂಶಲಿ ಸಿನಿಮಾ ಪ್ರಮೋಷನ್ಸ್ಗೆ ಅಷ್ಟೆಲ್ಲ ಲಕ್ಷ ಖರ್ಚು ಮಾಡಬೇಕು. ಯಾರಿಗೂ ₹1 ಕೊಟ್ಟಿಲ್ಲ ನಾನು ಈ ಸಿನಿಮಾದಲ್ಲಿ, ಭಾಳ ಪ್ರಾಮಾಣಿಕವಾಗಿ. ಆದರೂ ಇಷ್ಟು ದಿನ ಪ್ರೀತಿಯಿಂದ ನಮ್ಗೆ ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು. ಹೇಳಿದ್ವಿ, ಸಿನಿಮಾದ ಟ್ರೈಲರ್ ನೋಡಿ ವಿಶೇಷವಾಗಿ ಕಮೆಂಟ್ ಹಾಕ್ತಾರೆ, ವಿನೂತನವಾಗಿ ಹಾಕ್ತಾರೆ. ಒಂದಷ್ಟು ಗಿಫ್ಟ್ಸ್ ಇದೆ, ಪ್ರತಿಯೊಬ್ಬರಿಗೆ 20,000 ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಅದು ಅರ್ಥಪೂರ್ಣವಾಗಿ ಆಗಬೇಕು. ಸುಮ್ಮನೆ ಕಾಟಾಚಾರ ಕೇಳಿದೆ ಅಂತ ಅನ್ಸ್ಕೊಳ್ಳೋದು ಬೇಡ. ಎಲ್ರಿಗೂ ದುಡ್ಡು ಸಮೇತ ಹೆಸರು ಸಮೇತ ಪ್ರತಿಯೊಬ್ಬರು ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಮೊದಲನೇದಾಗೆ ಯಾರು ಗೆದ್ದಿದ್ದಾರೆ ಅವ್ರಿಗೆ ಅಮೌಂಟು ಕೊಡೋವಂಥದ್ದು. ಸೊ ಹೆಸರು ಟ್ರೈಲರ್ ಫಸ್ಟ್ ಅವ್ರು ಕಾಮೆಂಟ್ ಓದ್ಬಿಡ್ತೀನಿ, ಎಷ್ಟು ವಿನೂತನವಾದ ಕಾಮೆಂಟ್ ಅಂತ. ಪ್ರಥಮ್ ಅವರೇ, ಟ್ರೈಲರ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮ್ಗೊಂದು ಕಿವಿ ಮಾತು, ನಾನು ಕನ್ನಡ ಸಿನಿಮಾ ಪ್ರೇಮಿ, ನಿಮ್ಮ ಅಭಿಮಾನಿ ಕೂಡ. ಕನ್ನಡ ಸಿನಿಮಾ ನೋಡೋದು ನನ್ನ ಕರ್ತವ್ಯ. ನಿಮ್ಮ ಸಿನಿಮಾ ನೋಡ್ತೀನಿ. 4 ದಿನ ಆದಮೇಲೆ ಕಾಮೆಂಟ್ ಹಾಕಿದ್ದೀನಿ ಅಂದ್ಕೊಬೇಡಿ. ನಾನು ಈಗಾಗಲೇ 4 ದಿನದಿಂದ 170 ಗ್ರೂಪಿಗೆ ಶೇರ್ ಮಾಡಿದ್ದೀನಿ. ನನಗೆ ದುಡ್ಡಿನ ಅಗತ್ಯವಿದೆ, ಆದರೆ ದುಡಿದು ತಿಂತೀನಿ. 4 ದಿನದಿಂದ ವಾಟ್ಸಪ್ಪಲ್ಲಿ ಶೇರ್ ಮಾಡಿರೋ ನಿಮಗೆ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದೀನಿ. ನಿಮ್ಮನ್ನು 4-5 ಸಲ ಭೇಟಿ ಮಾಡಿದ್ದೀನಿ. ನಿಮ್ಮ ಕಷ್ಟ ನನಗೆ ಗೊತ್ತು, ನಿಮ್ಮ ದುಡ್ಡು ನನಗೆ ಬೇಡ. ಕಷ್ಟದಲ್ಲಿರೋರಿಗೆ, ಅಗತ್ಯವಿರೋರಿಗೆ 10,000 ಕೊಡಿ, ಶಿವ ಮೆಚ್ತಾನೆ. ನೀವು ಪ್ರೈಸ್ ಅಂತ ದುಡ್ಡು ಕೊಟ್ಟರೆ ನಾನು ತಗೊಳ್ಳೋದಿಲ್ಲ. ನೀವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ನೀವು ಚೆನ್ನಾಗಿರಿ. ಸ್ವಲ್ಪ ದುಡ್ಡು ನಿಮ್ಮ ಬದುಕಿಗೂ ಉಳಿಸಿಕೊಳ್ಳಿ. ನಿಮಗೆ ಕೆಟ್ಟ ಕಾಮೆಂಟ್ ಹಾಕೋಕ್ಕೂ ಮುಂಚೆ ಬರೋ ಜನ, ಕೆಟ್ಟ ಕಾಮೆಂಟ್ ಹಾಕೋಕ್ಕೆ ಬರೋ ಜನ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಿನಿಮಾಗೆ ಜೊತೆ ನಿಲ್ಲಲ್ಲ. ಚೆನ್ನಾಗಿ ಬದುಕಿ. ನಾನು ನಾಳೆನೇ ಫಸ್ಟ್ ಏಡ್ ವಿದ್ಯಾವ ಟ್ರೈಲರ್ ನಾಳೆನೂ ಶೇರ್ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ. ನನ್ನ ಸ್ನೇಹಿತರೊಟ್ಟಿಗೆ 8 ಜನರ ಜೊತೆ ಸಿನಿಮಾ ನೋಡ್ತೀನಿ. ಕಷ್ಟಜೀವಿ ಪ್ರಥಮ್ ಇನ್ನಾದರೂ ಚೆನ್ನಾಗಿದೆ. ಸೊ ಸಿನಿಮಾ ನಾನು ನೋಡ್ತೀನಿ ಪ್ರಾಮಾಣಿಕವಾಗಿ. ನನಗೆ ಯಾವುದೇ ದುಡ್ಡು ಬೇಡ ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ನಾವಂತೂ ಅನೌನ್ಸ್ ಮಾಡಿದ್ವಿ, ಅದೇ ಕೆಲಸನ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ಬೇಕು ಅಂತ ಹೇಳಿದ್ರೆ ಅವರೇ ಕೇಳಿದ್ದಾರೆ. ಸೊ ಅದು ಗುರು ಸರ್ ಅಂತ ಇವರು ನಮ್ಮ ಸ್ನೇಹಿತರು. ನಿಮ್ಗೆ ಹೇಳಿದಲ್ಲ, ಟ್ರೈಲರ್ಲಿ ನೋಡಿ ಕಮೆಂಟ್ ಮಾಡಿ. ಈಗ ಟ್ರೈಲರ್ ಕಮೆಂಟ್ ಮಾಡಿದವ್ರು ದುಡ್ಡು ಅಂತ ಹೇಳಿದಲ್ಲ, ನೋಡಿ ನಿಮ್ಮ ಸಿನಿಮಾ ನೋಡೋದು ನನ್ನ ಕರ್ತವ್ಯ, ಹಕ್ಕು. ನಾನು ನೋಡ್ತೀನಿ. ನಾನು ಆಲ್ರೆಡಿ 170 ಗ್ರೂಪಿಗೆ ಶೇರ್ ಮಾಡಿದ್ದೀನಿ. ದುಡ್ಡು ಕೊಟ್ಟು ಸಿನಿಮಾ ಟಿಕೆಟ್ ತಗೊಂಡು ನೋಡ್ತೀನಿ. ನನಗೂ ದುಡ್ಡು ಅಗತ್ಯ ಇದೆ, ಬಟ್ ಟ್ರೈಲರ್ ನೋಡಿದ್ದಕ್ಕೆ ನನಗೆ ದುಡ್ಡು ಬೇಡ. ನಾನು ಇನ್ಯಾವುದಾದ್ರು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತೀನಿ, ಇದನ್ನು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿ ಅಂತಂದರು. ಅವ್ರು ಹೇಳಿದ್ಮೇಲೆ ತುಂಬ ಅಗತ್ಯ ಇರೋರನ್ನ ಹುಡುಕಿ ಅವ್ರಿಗೆ ಗುರುತಿಸಿ ಕೊಡುವಂಥ ಪ್ರಯತ್ನ ಆಗಿದೆ. ನಾವು ಹೇಳಿದ್ವಲ್ಲ ಎಲ್ರಿಗೂ ಕೊಡ್ತೀವಿ ಅಂತ. ಅವರು ಅಮ್ಮ ಬನ್ನಿಮ್ಮ, ಬನ್ನಿ. ಸೊ ಇವ್ರಿಗೆ ಈ ಒಂದು, ಅಮ್ಮ ನಿಮ್ಮ ಹೆಸರು ಈ ಕಡೆ ಒಳಗಲ್ಲಿ. ಟ್ರೈಲರ್ ನೋಡಿದವ್ರಿಗೆ ನಾವು ದುಡ್ಡು ಕೊಡ್ತೀವಿ. ವಿಶೇಷವಾಗಿ ವಿನೂತನ ಕಾಮೆಂಟ್ ಹಾಕಿ ಶೇರ್ ಮಾಡಿದವ್ರಿಗೆ ಅಂದ್ರಿ. ಸೊ ಸಿನಿಮಾ ನೋಡೋಕೆ ಇವರು ಕೂಡ ಬರ್ತಾ ಇದ್ದಾರೆ. ಸೊ ಇವ್ರಿಗೆ ಆ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಇವ್ರೇನು ಪ್ರೈಸ್ ಅಮೌಂಟ್ ಗೆದ್ದಿದ್ದಾರೆ, ಒಂದು ಒಳ್ಳೆ ಕೆಲಸಕ್ಕೆ. ಗುರು ಅವರೇ, ನೀವೇನು ಹೇಳ್ತೀರಾ? ಬಹಳ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಗೋಲ್ಡ್ ಹಾಕಿ ಜೋರಾಗಿದ್ದೀರಾ. ನಿಮಗೆಲ್ಲ ಯಾಕೆ ದುಡ್ಡು ಕಷ್ಟ ನಮ್ಮಂಥವ್ರಿಗೆ ಏನು ಅನ್ಸುತ್ತೆ ಸರ್? ಏನಿಲ್ಲ, ಪಕ್ಕ ಬನ್ನಿ. ನೀವು ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಕಲಾವಿದರು ಉಳಿಬೇಕು ಅನ್ನೋದೇ ಉದ್ದೇಶ. ನಾವು ಕನ್ನಡ ಸಿನಿಮಾನ, ಪ್ರತಿಯೊಂದು ಸಿನಿಮಾನು ಇವರು ಅವರು ಅಂತ ಭೇದ ಭಾವ ಇಲ್ಲ. ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ತೀನಿ. ನಿಮ್ಮ ಸಿನಿಮಾನು ಸಹ ಅಷ್ಟೇ ಸರ್. ನಾಳೆ ಫಸ್ಟ್ ಡೇ ಫಸ್ಟ್ ಶೋ ನಾನು ಬರ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಬನ್ನಿ, ಎಲ್ಲರೂ ಸೇರಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ. ಪ್ರಥಮ್ ಸರ್ ಅವ್ರದ್ದು ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾನ ಅದ್ದೂರಿಯಾಗಿ ವೆಲ್ಕಮ್ ಮಾಡೋಣ ವೀರೇಶ್ ಥಿಯೇಟ್ರಲ್ಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ನನಗೆ ಯಾಕೆ ಈ ಭಾವನೆ ಬಂತು ಅಂದರೆ ಅದಕ್ಕೆ ಒಂದೇ ಒಂದು ರೀಸನು. ನಾನು ಪ್ರಥಮ್ ಸರ್ದು ಇವಾಗೆಲ್ಲ ಫಾಲೋ ಅಪ್ ಮಾಡ್ತಾ ಇರೋದು, ಅವ್ರು ಬಿಗ್ ಬಾಸಲ್ಲಿ ಇದ್ರಲ್ಲ ಅವತ್ತಿಂದ ಫಾಲೋ ಮಾಡ್ತಾ ಇದ್ದು. ಅವತ್ತು ಅವ್ರು ಹೇಳಿದ್ದೊಂದು ಮಾತು ನನಗೀಗಲೂ ಮನಸ್ಸಲ್ಲಿದೆ. ಅವ್ರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನನಗಿದೆ. ಏನಂತಂದರೆ ಅವ್ರು ಗೆದ್ದಂಥ 50 ಲಕ್ಷ ರೂಪಾಯಿ ದುಡ್ಡನ್ನ ನಾನು ಈ ದುಡ್ಡು ನಮ್ಮ ಕೈಯಿಂದ ಮುಟ್ಟಲ್ಲ, ಬೇಕಾದ್ರೆ ನಮ್ಮ ತಂದೆಯವರು ತಗೊಂಡೋಗಿ ಈ ದೇಶದ ರೈತರಿಗೆ ಮತ್ತು ಸೈನಿಕರಿಗೆ ದಾನ ಮಾಡಲಿ ಅನ್ನೋವಂಥದ್ದು ಅವತ್ತು ಅವ್ರು ಹೇಳಿದ್ದು. ಅದೇ ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಅವತ್ತಿಂದ ಇವತ್ತಿನಲ್ಲಿ ಅವ್ರನ್ನ ಫಾಲೋ ಅಪ್ ಮಾಡ್ತೀನಿ, ಮುಂದೆ ಫಾಲೋ ಮಾಡ್ತೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಗೆದ್ದ ಪ್ರೈಸ್ ದುಡ್ಡು ನನಗೆ ಬೇಡ ಅಂತ ಹೇಳಿ. ಥ್ಯಾಂಕ್ ಯು. ಅಂದರೆ ಇಷ್ಟೇ ಉದ್ದೇಶ. ಟ್ರೈಲರ್ ನೋಡಿ ವಿನೂತನ ಕಾಮೆಂಟ್ ಹಾಕೋ ಜೊತೆಗೆ 170 ಗ್ರೂಪ್ಗೆ ಪ್ರತಿದಿನ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಜೊತೆಗೆ ಸಿನಿಮಾ ಕೂಡ ನೋಡ್ತಾ ಇದ್ದಾರೆ. ಸೊ ಕಾಮೆಂಟ್ ನಂಗೆ ಇಷ್ಟ ಆಯಿತು. ನಾನು ದುಡ್ಡು ತಿಂತೀನಿ, ಸಿನಿಮಾನ ಟಿಕೆಟ್ ತೊಗೊಂಡು ನೋಡ್ತೀನಿ. ಇಂಥ ಕೆಟ್ಟ ಪರಂಪರೆ ಕನ್ನಡ ಚಿತ್ರರಂಗದಲ್ಲಿ ಫೇಕ್ ಟಿಕೆಟ್ಸ್ ಎಲ್ಲ ಶುರುವಾಗಿದೆ ಸರ್, ನನಗೆ ಅದು ಬೇಡ ಅಂದರು. ನಾನು ಇವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಕ್ರೀನ್ಶಾಟ್ಸ್ ಪಾಪ ಕಳಿಸಿದ್ದಾರೆ. ಸೊ ದುಡ್ಡನ್ನು ಇವರು ಕೊಟ್ಟೆ, ಇದನ್ನು ಇವ್ರು ಒಳ್ಳೆ ಕೆಲಸ ಬಳಸಿದ್ದಾರೆ ಸರ್. ನಿಮ್ಗೆ ಅಭಿನಂದನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಿಲೀಪ್ ಅಂತ, ಇವ್ರ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಇವರು ಇಲ್ಲಿ ಕೆಲಸ ಹುಡ್ಕೊಂಡು ಬಂದು ಇವ್ರು ಬಹಳ ವಿನೂತನವಾಗಿ ಇವರು ಕೂಡ ತುಂಬ ಸ್ಪೆಷಲ್ ಆಗಿರೋ ಕಮೆಂಟ್ ಹಾಕಿದ್ದಾರೆ. ಇವ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಸರ್. ಇನ್ಸ್ಟಾಗ್ರಾಮಲ್ಲಿ ನೀವು ಹೇಳಿರೋ ಎಲ್ಲ ಟ್ರೈಲರ್ನ ಶೇರ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಸಿನಿಮಾ ಪೋಸ್ಟರ್ ಕೂಡ ಶೇರ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಥಿಯೇಟರ್ ನೋಡೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನಾನು ನೋಡ್ತೀನಿ. ಕನ್ನಡ ಚಿತ್ರರಂಗ ಈ ಕಷ್ಟದ ಪರಿಸ್ಥಿತಿಲಿದೆ. ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಬೇರೆ ಏನೂ ಮಾಡ್ತಾ ಇಲ್ಲ.
ಬೇರೆ ಥರ ಗ್ಯಾಮ್ಲಿಂಗ್ ಆ್ಯಪ್ಸನ್ನು ಪ್ರಮೋಷನ್ ಮಾಡ್ಕೊಂಡಿದ್ರೆ ನಿಮ್ಮನ್ನು ಅನ್ಫಾಲೋ ಮಾಡ್ತಾ ಇದ್ವಿ. ತುಂಬ ಖುಷಿ ಆಯ್ತು ಸರ್. ನಿಮ್ಮ ಸಿನಿಮಾ ನಾನೊಬ್ಬನೇ ಎಲ್ಲ 3 ಜನರ ಜೊತೆಗೆ ನೋಡ್ತಾ ಇದ್ದೀನಿ. ನಿಮ್ಮೊಬ್ಬರದೇ ಅಲ್ಲ ಸರ್, ಎಲ್ಲ ಕನ್ನಡ ಸಿನಿಮಾಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಶೇರ್ ಮಾಡೋದು ನನ್ನ ಜವಾಬ್ದಾರಿ. ಇದಕ್ಕೆ ನನಗ್ಯಾಕೆ ಬೇಕು ದುಡ್ಡು? ತುಂಬ ಖುಷಿ ಆಯ್ತು ಸರ್. ನೀವು ಕೂಡ ಅವರು ಕೂಡ ಹೇಳಿದ್ರು 10,000 ಪ್ರತಿಯೊಬ್ಬರಿಗೂ ಕೊಟ್ಬಿಡಿ ಅಂತ. ಸೊ ಅವ್ರಿಗೊಂದು ಆಯಿತು, ಬಹಳ ಖುಷಿ ಆಯಿತು. ನಿಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಏನು ಗೊತ್ತಾ, ಕನ್ನಡ ಸಿನಿಮಾಗೆ ನಿಮ್ಮ ಸಹಕಾರ ಇದ್ದೇ ಇರುತ್ತೆ. ನೀವೆಲ್ಲ ನೋಡ್ತಾ ಇದ್ದ ಥ್ಯಾಂಕ್ ಅಮ್ಮ. ಬನ್ನಿ ಫಸ್ಟ್ ನೀವೊಂದು ಮಾತು ಹೇಳಿ, ನಿಮ್ಗೆ ಏನು ಅನಿಸ್ತು ಹೇಳಿ. ಬನ್ನಿ ಮಾ. ಯಾಕಂದ್ರೆ ಸರ್ ನಮಗೆ ಒಳ್ಳೆಯದಾಗಲಿ. ನೀವು ಗೆದ್ದಿರೋ ದುಡ್ಡ ನಮಗೆ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಸೊ ಭಾಳಷ್ಟು ಜನ ಹೇಳ್ತಾರೆ, ಅಯ್ಯೋ ಟ್ರೈಲರ್ ನೋಡಿದ್ರೆ ಕಾಮೆಂಟ್ ಆಗ್ತದೆ ನಮ್ಗೇನು ಕೊಟ್ಟೇ ಇಲ್ಲ ಅಂತ. ಸಂಜೆ ನೀವು ಗೆದ್ದಿರೋ ದುಡ್ಡು ನನಗೆ ಕೊಡ್ತಾ ಇದ್ದೀರಾ, ತುಂಬ ಅಮ್ಮ ನಿಮ್ಮ ಆಶೀರ್ವಾದ. ನಿಮ್ಗೆ ಅಷ್ಟು ಹೇಳಕ್ಕೆ ನೀವು ಅಷ್ಟೇ ಕಷ್ಟಪಟ್ಟು ಹೇಳ್ತಾ ಇದ್ರೆ ಇನ್ನು ಯಾಕೆ ಹೇಳ್ತೀರಾ? ನೀವು ಅಷ್ಟು ಹೇಳಿದ್ದೀರಾ. ಅಮ್ಮ ನೀವು ನಿಮ್ಮ ಮನಸ್ಸಿಂದ ಆರೈಸಿ ಸಾಕು, ಅದೆಲ್ಲ ಕ್ಯಾಮ್ರಾಗೆ ಅದೆಲ್ಲ ಅಲ್ಲ. ಬಟ್ ಇದು ಯಾಕೆ ಅಂದರೆ, ಯಾಕೆ ಕರೆದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಒಂದೇ ಮನವಿ. ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ನಮ್ಗೆ ಕೊಡಲ್ವಾ ಅಂತ. ಸೊ ಅವ್ರ ಕಾರಣಕ್ಕೋಸ್ಕರ ಕೊಡ್ತಾ ಇದೀವಿ. ಸೊ ಇದೊಂದು. ಎರಡನೇದು, ಇವರು ಕೂಡ ಸ್ನೇಹಿತರು. ಭಾಳ ದಿಲೀಪ್ ಸರ್, ನೀವೇನು ಮಾಡ್ಕೊಂಡಿದ್ದೀರಿ ಕೆಲಸ? ನೀವು ವೈಯಕ್ತಿಕವಾಗಿ ನೀವೇನು ಮಾಡ್ಕೊಂಡಿರೋದು? ಮೊದಲು ನಾನು ಕಾರ್ಪೆಂಟಿಂಗ್ ಕೆಲಸ ಮಾಡ್ತಿದ್ದೆ ಊರಲ್ಲಿ. ಆದರೆ ಇವಾಗ ಬೆಂಗಳೂರಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ಆದರೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀನಿ. ಮತ್ತು ವೀಡಿಯೋಸ್ ಮತ್ತು ಶೇರ್ ಮಾಡೋದು ಆಗಲಿ ಅಥವಾ ಈ ಸಿನಿಮಾನ ನೋಡೋದಾಗಲಿ, ಅದು ಪ್ರತಿಯೊಬ್ಬರ ಕರ್ತವ್ಯ. ಯಾಕಂದರೆ ನಾವು ಕನ್ನಡದವರಾಗಿರೋದ್ರಿಂದ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು. ಈಗ ರಾಕಿಂಗ್ ಸ್ಟಾರ್ ಹೆಸರು ಪುನೀತ್ ರಾಜ್ಕುಮಾರ್ ಅಂದರೆ ಕರ್ನಾಟಕ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಗಿಲ್ಲಿ ನಟ ಅಂತ ಕೂಡ ಗೊತ್ತಿದೆ. ಯಾಕಂದರೆ ಅವರೆಲ್ಲರೂ ಈಗ ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಆದರೆ ಹೊಸಬರಿಗೆ ಯಾಕೆ ಅವಕಾಶ ಕೊಡಬೇಕು ಅಂದರೆ, ನಮ್ಮ ಜನಗಳು ಜಾಸ್ತಿ ಮಾತಾಡ್ತಿದ್ದಾರೆ, ಅದನ್ನು ಮಾತ್ರ ನೋಡ್ತಾರೆ. ಆದರೆ ಯಾರು ಮಾತಾಡ್ತಿದ್ದಾರೆ, ಯಾಕೋಸ್ಕರ ಮಾತಾಡ್ತಿದ್ದಾರೆ ಅಂತ ನೋಡೋದಿಲ್ಲ. ಅದಕ್ಕೋಸ್ಕರನೇ ಟ್ರೈಲರ್ ನೋಡಿದ್ರೆ ನೀವು ಬರೀ ಟ್ರೈಲರ್ ನೋಡೋದಿಲ್ಲ, ಟ್ರೈಲರ್ ಇರೋಂಥ ವಿಷಯಗಳು ನೋಡಬೇಕು. ಮತ್ತು ಅವರು ಪಟ್ಟಿರೋಂಥ ಕಷ್ಟ, ನಮಗೆ ಏನು ತಿಳ್ಸಕ್ಕೆ ಹೋಗಿದ್ದಾರೆ ಸಿನಿಮಾಯಿಂದ ಅಂತ ನೋಡೋದ್ರಿಂದ ಸಿನಿಮಾಗಳಿಗೋಸ್ಕರ ನಮಗೂ ಇಷ್ಟ ಆಗುತ್ತೆ. ಮತ್ತು ಸಿನಿಮಾಗಳನ್ನ ಬೆಳೆಸೋದಾಗಿರಲಿ ಅಥವಾ ಸಿನಿಮಾಗಳನ್ನ ನೋಡೋದಾಗಿರಲಿ, ಅದೇನಿದ್ರು ಬರೀ ಮನೋರಂಜನೆಗೋಸ್ಕರ ಅಲ್ಲ. ಸಿನಿಮಾದವ್ರು ಏನೋ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ನಮಗೇನೋ ಒಂದು ವಿಶೇಷತೆ ಇರುತ್ತೆ, ಮತ್ತು ಏನೋ ಒಂದು ನಮಗೆ ತಿಳಿಸ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಮತ್ತು ಆದಷ್ಟು ಹೊಸಬರಿಗೆ ಅವಕಾಶಗಳನ್ನ ಕೊಡಿ. ಹೇಳೋರು ಹೇಳ್ಕೊಳ್ತಾರೆ, ನನಗೆ ಕೊಟ್ಟರೋ ಅವಕಾಶ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದೇ ಪ್ರೀತಿ ಯಾವಾಗಲೂ ಇದ್ದೇ ಇರಲಿ. ಇನ್ನು ಮಿಕ್ಕವ್ರಿಗೆ ನಾಳೆ ಥಿಯೇಟ್ರ್ ರಿಲೀಸ್ ಇದೆಯಲ್ಲ, ಅಲ್ಲಿ ಲಕ್ಕಿ ಡಿಪ್ಪಲ್ಲಿ ಕೊಡ್ತಾರೆ. ಫಿಲಮ್ ನೋಡೋಕೆ ಬರ್ತಾ ಇದ್ದಲ್ಲ ವೀರೇಶ್ ಥಿಯೇಟ್ರ್, ಅವ್ರಿಗೆ ಸಿಗುತ್ತೆ. ಸೊ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. 3ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ.